ಮಧ್ಯಪ್ರಾಚ್ಯ ಯುದ್ಧದಲ್ಲಿ ಕದನ ವಿರಾಮ ಘೋಷಣೆಯಾಯಿತಾ? ಟ್ರಂಪ್ ಸೋಷಿಯಲ್ ಮೀಡಿಯಾ ಪೋಸ್ಟ್ ನೋಡುವುದಾದರೆ ಹೌದು. ಅವರು ಹೇಳಿದ್ದಾರೆ ಮುಂದಿನ 5 ದಿನಗಳ ಕಾಲ ಯಾವುದೇ ದಾಳಿ ಇಲ್ಲ ಅಂತಲ್ಲ. ಇರಾನಿನ ತೈಲ ಕೇಂದ್ರಗಳ ಮೇಲೆ ಮತ್ತು ವಿದ್ಯುತ್ ಉತ್ಪಾದನಾ ಕೇಂದ್ರಗಳ ಮೇಲೆ ನಾವು ದಾಳಿ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ತೈಲ ಕೇಂದ್ರಗಳು ಮತ್ತು ವಿದ್ಯುತ್ ಉತ್ಪಾದನಾ ಕೇಂದ್ರಗಳ ಮೇಲೆ. ಕನ್ಫ್ಯೂಸಿಂಗ್ ಇದೆ ಅದು. ಅಂಥ ಕೇಂದ್ರಗಳ ಮೇಲೆ ದಾಳಿ ಮಾಡೋದಿಲ್ಲ, ಇರಾನಿನ ಮೇಲೆ ದಾಳಿ ಮುಂದುವರಿಸ್ತೀವಿ ಅಂತ ಅದರ ಅರ್ಥನಾ? ಐ ಡೋಂಟ್ ಥಿಂಕ್ ಸೊ. ಒಟ್ಟಾರೆ 5 ದಿನ ಅಮೇರಿಕ ಇಸ್ರೇಲ್ ಕಡೆಯಿಂದ ಇರಾನಿನ ಮೇಲೆ ಯಾವುದೇ ರೀತಿಯ ದಾಳಿ ಆಗೋದಿಲ್ಲ ಅಂತ ನಾನು ಆ ಸೋಷಿಯಲ್ ಮೀಡಿಯಾ ಪೋಸ್ಟನ್ನು ಅರ್ಥ ಮಾಡಿಕೊಳ್ತಾ ಇದ್ದೀನಿ. ಯಾಕೆ ಏಕಾಏಕಿ ನಿರ್ಧಾರ? ಮಾತುಕತೆಗಳು ರಚನಾತ್ಮಕ ಹಂತಕ್ಕೆ ಬಂದಿದ್ದಾವಂತೆ, ಕ್ರೂಷಿಯಲ್ ಹಂತಕ್ಕೆ ಬಂದಿದ್ದಾವಂತೆ. ಈ ಮಾತುಕತೆಗಳ ಫಲಶ್ರುತಿ ಏನಾಗುತ್ತೆ ಅನ್ನೋದನ್ನು ನೋಡ್ಕೊಂಡು ದಾಳಿಯನ್ನು 5 ದಿನಗಳ ನಂತರ ಮುಂದುವರಿಸಬಾರ್ದಾ ಅನ್ನುವುದನ್ನು ಟ್ರಂಪ್ ತೀರ್ಮಾನ ಮಾಡ್ತಾರಂತೆ. ಈಗಾಗಲೇ ತಮ್ಮ ಡಿಫೆನ್ಸ್ ಮಿನಿಸ್ಟ್ರಿಗೆ ಹೇಳಿದಾರಂತೆ ಯಾವುದೇ ರೀತಿಯಲ್ಲ, ದಾಳಿ ನಡೆಸಬೇಡಿ ಅಂತ. ಏನು ಹೇಳುತ್ತೆ ಈ ಟ್ರುತ್ ಪೋಸ್ಟ್ನ ಸಾರಾಂಶ ಏನು? ಇರಾನಿನ ವಿದ್ಯುತ್ ಮತ್ತು ತೈಲ ಘಟಕದ ಮೇಲೆ ದಾಳಿ ಮಾಡಲ್ಲ. ಅಮೇರಿಕ ಮತ್ತು ಇರಾನ್ ಮಧ್ಯೆ ರಚನಾತ್ಮಕ ಮಾತುಕತೆ ನಡೀತಾ ಇದ್ದಾವೆ. ಮಾತುಕತೆ ನಿರ್ಧಾರದ ಆಧಾರದ ಮೇಲೆ ಮುಂದಿನ ದಾಳಿಯನ್ನು ತೀರ್ಮಾನಿಸ್ತೇವೆ. ಸೇನೆಗೆ ದಾಳಿ ಮಾಡದಂತೆ ಸೂಚನೆ ನೀಡಿದ್ದೇನೆ. ಮುಂದಿನ 5 ದಿನ ಇರಾಕ್ನ ತೈಲ ಕೇಂದ್ರಗಳ ಮೇಲೆ ದಾಳಿ ಇಲ್ಲ. ಇದನ್ನು ನೋಡಿದರೆ ಏನು ಅನ್ಸುತ್ತೆ ನಿಮಗೆ? ಯುದ್ಧ ಮುಂದುವರಿಯುತ್ತೆ ಅನಿಸುತ್ತಾ, ಅಥವಾ ತೈಲ ಕೇಂದ್ರಗಳನ್ನು ಬಿಟ್ಟು ಉಳಿದ ಕಡೆ ದಾಳಿ ಮಾಡ್ತಾರೆ ಅಂತ ಅನಿಸುತ್ತಾ, ಅಥವಾ ಯಾವುದೇ ರೀತಿಯ ದಾಳಿ ಆಗೋದಿಲ್ಲ ಅಂತ ಅನಿಸುತ್ತಾ? ಇರಾನಿಗೆ ಎಷ್ಟರ ಮಟ್ಟಿಗೆ ಈ ಯುದ್ಧದಿಂದ ಒಂದು ವಿರಾಮ ಬೇಕಾಗಿದೆಯೋ ಇಲ್ಲವೋ ಗೊತ್ತಿಲ್ಲ. ಅಮೇರಿಕಕ್ಕಂತೂ ಬೇಕಾಗಿದೆ. ಭಾರತ ಪಾಕಿಸ್ತಾನ ಯುದ್ಧ ನಮ್ಮದು ಆಪರೇಷನ್ ಸಿಂಧೂರ ನಿಲ್ಲಿಸಿದ್ದೆ ಇವರೇ ಅಂತಲ್ಲ, ಹೇಳ್ಕೊಂಡು ಓಡಾಡ್ತಾ ಇದ್ದದ್ದು 70 ಸಲ ಇಲ್ಲಿ ತನಕ ಹೇಳಿಕೆ ಡೊನಾಲ್ಡ್ ಟ್ರಂಪ್ದು. ಭಾರತ ಸ್ಪಷ್ಟವಾಗಿ ಹೇಳಿತು, DGCO ಮಧ್ಯದ ಮಾತುಕತೆಯಿಂದ ಮಾತ್ರ ಕದನ ವಿರಾಮ ಆಗಿದೆ. 3ನೆಯ ವ್ಯಕ್ತಿ ಈ ವಿಷಯದಲ್ಲಿ ತಲೆನೇ ಹಾಕಿಲ್ಲ ಅಂತ ಭಾರತ ಮತ್ತೆ ಒತ್ತಿ ಹೇಳಿದಾಗಲೂ ಕೂಡ ಟ್ರಂಪು ಹೇಳ್ತಾನೆ ಬಂದರು, ನನ್ನಿಂದಾನೇ ಯುದ್ಧ ನಿಲ್ತು ಅಂತ. ಈಗ ಇದೇ ಟ್ರಂಪ್ ಮಹಾಶಯರ ಕಾರಣಕ್ಕಾಗಿ ಇರಾನಿನ ಮೇಲಿನ ದಾಳಿಯು ನಿಲ್ಲುವಂತೆ ಕಾಣಿಸ್ತಾ ಇದೆ. ಆದರೆ ಇರಾನ್ ಕಡೆಯಿಂದ ಏನು ಸ್ಟೇಟ್ಮೆಂಟ್? ನೆನಪಿರಲಿ, ಇರಾನಿನ ನಾಯಕರುಗಳು ಈ ಕ್ಯಾಮ್ರಾ ಮುಂದೆ ಬಂದು ಮಾತಾಡ್ತಾ ಇಲ್ಲ, ಅವರು ಟ್ವೀಟ್ಗಳನ್ನು ಮಾಡ್ತಾ ಇಲ್ಲ. ಬಹುಶಃ ಇಂಟರ್ನೆಟ್ ಬಳಸಿದರೆ ನಮ್ಮ ಲೊಕೇಶನ್ನು ಶತ್ರುಗಳಿಗೆ ಗೊತ್ತಾಗುತ್ತೆ ಅನ್ನುವ ಕಾರಣಕ್ಕೂ ಏನೋ 3 ದಿವಸದಿಂದ ಟ್ವೀಟ್ ಇಲ್ಲ. ಸಂಭವ ಅವರ ಹೇಳಿಕೆಗಳ ಬಿಡುಗಡೆಯಾಗ್ತವೆ, ಇರಾನಿನ ನ್ಯಾಷನಲ್ ಟಿವಿಯಲ್ಲಿ ಪ್ರಸಾರ ಆಗ್ತವೆ. ಇರಾನಿನ ನ್ಯಾಷನಲ್ ಟಿವಿಯಲ್ಲಿ ಪ್ರಸಾರವಾದ ಸುದ್ದಿಯನ್ನು ನಂಬುವುದಾದರೆ ಈ ಕದನ ವಿರಾಮದ ಪ್ರಸ್ತಾಪ ಇರಾನ್ಗೆ ಒಪ್ಪಿಗೆ ಇಲ್ಲ. ನೋ, ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಸಂಘರ್ಷದಲ್ಲಿ ಟ್ರಂಪ್ ಮತ್ತು ಅಮೆರಿಕಕ್ಕೆ ಸೋಲಾಗಿದೆ. ಅಮೆರಿಕದ ಜೊತೆಗೆ ಯಾವುದೇ ರೀತಿಯ ಮಾತುಕತೆ ನಡೆದಿಲ್ಲ. ಇರಾನನ್ನು ಎದುರಿಸಲಾಗದೆ ಟ್ರಂಪ್ ಹಿಂದೆ ಸರಿದಿದ್ದಾರೆ. ಯುದ್ಧ ಮುಂದುವರಿಯದಿದೆ, ನಮ್ಮ ಹೋರಾಟ ನಿಲ್ಲುವುದಿಲ್ಲ. ಇರಾನಿನ ಸ್ಟೇಟ್ಮೆಂಟ್ ಇದು. ಮಾತುಕತೆ ನಡೆದೇ ಇಲ್ಲ ಅಂತಾರವರು. ಆ್ಯಕ್ಚುಲಿ ಮಾತುಕತೆ ನಡೆದಿತ್ತು. ಯಾವಾಗ? ಯುದ್ಧ ಶುರುವಾಗುವುದಕ್ಕಿಂತ ಮುಂಚೆ. ಫೆಬ್ರವರಿ 28ನೇ ತಾರೀಕು ಇವರೇನು ದಾಳಿ ಮಾಡಿದ್ರಲ್ಲ, ಅಯಾತುಲ್ಲಾ ಖಮೇನಿ ಮತ್ತು ಇತರ 40 ಜನರನ್ನು ಕೊಂದು ಹಾಕಿದ್ರಲ್ಲ, ಆವಾಗ ಮಾತುಕತೆಗಳು ನಡೀತಾ ಇದ್ವು. ಒಮನ್ನಲ್ಲಿ ಮಾತುಕತೆಗಳು ನಡೀತಾ ಇದ್ವು ಅವಾಗ. ಈಗ ಮಾತುಕತೆಯಲ್ಲಿ ಇವ್ರ ಕಡೆಯಿಂದ ಒಂದು ಪ್ರಪೋಸಲ್ ಬಂದಿರುತ್ತೆ, ಅವ್ರ ಕಡೆಯಿಂದ ಒಂದು ಪ್ರಪೋಸಲ್ ಬಂದಿರುತ್ತೆ. ಮಾತುಕತೆಗೆ ಕೂತಿರುವಂಥ ಮೀಡಿಯೇಟರ್ಗಳು ತಾವೇ ಡಿಸಿಷನ್ ತಗೊಳ್ಳೋದಕ್ಕಾಗೋದಿಲ್ಲ. ಇರಾನ್ನಿಂದ ಬಂದಂಥವರು ಸುಪ್ರೀಂ ಲೀಡರ್ನ ಕೇಳಬೇಕು ಒಂದು ಮಾತು. ಇರುವ ಮಾಹಿತಿಯ ಪ್ರಕಾರ ಅಮೆರಿಕದವ್ರು ಹಿಂಗೆ ಅಂತಿದ್ದಾರೆ, ನಾವು ಏನು ಹೇಳಬೇಕು ಅಂತ ಸುಪ್ರೀಂ ಲೀಡ್ರಿಗೆ ಕೇಳಿದಾಗ ಆ ಸುಪ್ರೀಂ ಲೀಡರ್ ಆಗಿದ್ದ ಅಯಾತುಲ್ಲಾ ಖಮೇನಿ ಎಲ್ಲರ ಅಭಿಪ್ರಾಯ ತಗೋಣ ಅಂತ 40 ಜನರು ಒಂದೇ ಕಡೆ ಸೇರಿಸಿದ್ದು. ಈ 40 ಜನ ಒಂದೇ ಕಡೆ ಇದ್ದಾರೆ. ಈಗ ಬಿಟ್ಟರೆ ಮತ್ತೆ ಅವಕಾಶ ಸಿಗೋದಿಲ್ಲ ಅಂಥೇಳಿ ಇವ್ರು ಹೋಗಿ ದಾಳಿ ಮಾಡಿಬಿಟ್ರು ಮಾತುಕತೆಯ ಮಧ್ಯದಲ್ಲಿ. ಅದಾದಮೇಲೆ ಮತ್ತೆ ಇರಾನನ್ನು ಕರ್ಕೊಂಬಂದು ಮಾತುಕತೆ ಕೊಡಿಸ್ಕೊಳ್ಳೋಕ್ಕಾಗತ್ತಾ? ರಚನಾತ್ಮಕ ಹಂತದಲ್ಲಿವೆ ಮಾತುಕತೆ ರಚನಾತ್ಮಕ ಹಂತದಲ್ಲಿದೆ ಅನ್ನುವ
ಟ್ರಂಪ್ ಮಾತಿನ ಬಗ್ಗೆ ನನಗೆ ಅಪನಂಬಿಕೆ ಬರುವುದಕ್ಕೆ ಅದೊಂದು ಕಾರಣ ಅಷ್ಟೇ. ಮಾತುಕತೆ ನಡೀತಾ ಇದ್ದಾಗಲೇ ಫೆಬ್ರವರಿ 28ನೇ ತಾರೀಕು ನೀವು ದಾಳಿ ಮಾಡಿದ್ದು. ಒಮಾನ್ನಲ್ಲಿ ಕೂತ್ಕೊಂಡಿದ್ದರು ರೀ, ಅಕ್ರಾಸ್ ದ ಟೇಬಲ್ ಕೂತ್ಕೊಂಡಿದ್ರು. ಅಮೇರಿಕ, ಇಸ್ರೇಲ್ನ ಪ್ರತಿನಿಧಿಗಳು, ಇರಾನಿನ ಪ್ರತಿನಿಧಿಗಳು ಕೂತ್ಕೊಂಡು ಮಾತಾಡ್ತಾ ಇರೋವಾಗ ಹಿಂಗೆ ಮಾಡಿಬಿಟ್ರೆ ಮೀಡಿಯೇಟರ್ಗಳಾಗಿರ್ತಾರಲ್ಲ ಅವ್ರಿಗೇನು ಗೌರವ ಇರುತ್ತೆ? ಒಮಾನ್ಗೇನು ಗೌರವ ಇದೆ? ಒಮಾನ್ಗೇನು ಗೌರವ ಉಳ್ದಂಗಾಯಿತು. ಇರಾನಿನ ಸೇನೆ ತಿರುಗೇಟು ಕೊಟ್ಟಿದೆ ಟ್ರಂಪ್ಗೆ. ನಮಗೆ ಒಪ್ಪಿಗೆ ಇಲ್ಲ, ಕದನ ಮುಂದುವರಿಯೋದೇ ಇದು ಅಂತ. IRGC ಸ್ಟೇಟ್ಮೆಂಟ್ ನೋಡಿ. ನೆನ್ನೆ ಧಮಕಿ ಇತ್ತು ಟ್ರಂಪದು, ನೆನ್ನೆ ಸಂಜೆ, ಇವತ್ತು ಸಂಜೆ ಅಷ್ಟೊತ್ತಿಗೆ ದಾಳಿ ನಡೆಸೋದಿಲ್ಲ ಅಂತ. ನೆನ್ನೆ 48 hours ಡೆಡ್ಲೈನ್ ಕೊಟ್ಟರು ಇರಾನಿಗೆ. 48 ಗಂಟೆಗಳ ಒಳಗೆ ಹಾರ್ಮುಜ್ ಜಲಸಂಧಿಯನ್ನು ಸಂಪೂರ್ಣವಾಗಿ ಬಿಡುಗಡೆ ಮಾಡದೇ ಹೋದರೆ ಇರಾನಿನ ವಿದ್ಯುತ್ ಸ್ಥಾವರಗಳನ್ನು ಗುರಿಯಾಗಿಸಿ ದಾಳಿ ಮಾಡ್ತೀವಿ. ಅಮೇರಿಕ ಸೇನೆ ದೊಡ್ಡ ಮಟ್ಟದಲ್ಲಿ ಭೀಕರ ದಾಳಿ ಮಾಡುತ್ತೆ ಅಂತ ನೆನ್ನೆ ಸಂಜೆ ಡೊನಾಲ್ಡ್ ಟ್ರಂಪ್ ಸ್ಟೇಟ್ಮೆಂಟು. 24 ಗಂಟೆಯೊಳಗೆ ಅದು ಏನಾಯಿತೋ ಏನೋ. ನೆನ್ನೆ ಧಮಕಿ ಟೋನ್ ಇದ್ದದ್ದು ಈಗ ಆಯಿತು ಬಿಡಿ ನಿಲ್ಲಿಸ್ತೀವಿ ನಾವು ಯುದ್ಧ ಅನ್ನುವ ಟೋನಿಗೆ ಬಂತು. ಭಾಳ ಕುತೂಹಲಕಾರಿಯಾದದ್ದು ಇರಾನಿನ ವಿದ್ಯುತ್ ಉತ್ಪಾದನಾ ಕೇಂದ್ರಗಳು. ಆ ಕೇಂದ್ರಗಳಿಗೊಂದು ಮಹತ್ವ ಇದೆ. ಸ್ಯಾಂಕ್ಷನ್ಸ್ ಹಾಕ್ಬಿಟ್ರು ಇವರು ಇರಾನ್ ಮೇಲೆ. ಇರಾನಿನ ಆಯಿಲನ್ನು ಯಾರೂ ಖರೀದಿ ಮಾಡೋಂಗಿಲ್ಲ ಅಂತ. ಯಾರಿಗೆ ಮಾರಬೇಕು ಇರಾನ್ ಆಯಿಲನ್ನು? ಸ್ಮಗ್ಲಿಂಗ್ ಮಾಡ್ತಾರೆ. ಆಯಿಲ್ ಸ್ಮಗ್ಲಿಂಗ್ ಆಗುತ್ತೆ, ಅದು ದೊಡ್ಡ ಪ್ರಮಾಣದಲ್ಲಿ ಆಗುತ್ತೆ. ಆದರೆ ಪ್ರೊಡ್ಯೂಸ್ ಮಾಡುವ ಅಷ್ಟು ಆಯಿಲನ್ನು ಕಳ್ಳದಾರಿಯ ಮೂಲಕವೇ ಸಾಗಿಸುವುದಕ್ಕಾಗೋದಿಲ್ಲ. ಆಯಿಲ್ ಸ್ಮಗ್ಲಿಂಗ್ ಅನ್ನೋದು ಒಂದು ತಾಸು ಮಾತಾಡಬಲ್ಲಂಥ ಸಪರೇಟ್ ಆದ ಸಬ್ಜೆಕ್ಟ್. ಅಲ್ಲಿ ಎಲ್ಲಿಯೂ ರಿಜಿಸ್ಟರ್ ಆಗದ ಬಹಳ ಆ ಟ್ರ್ಯಾಕ್ ರೆಕಾರ್ಡೇ ಒಂದು ರೀತಿ ಸಸ್ಪಿಷಿಯಸ್ ಆಗಿರುವ ಆಯಿಲ್ ಟ್ಯಾಂಕರ್ಗಳಿರ್ತವೆ. ಆ ಟ್ಯಾಂಕರು ಕಂಡು ದೇಶದ ಧ್ವಜ ಸುತ್ತಕೊಂಡು ಹೋಗಿ ಆಯಿಲ್ ಅಂತ ಹೇರ್ಕೊಂಡು ಬಂದು ಇಂಟರ್ನ್ಯಾಷನಲ್ ವಾಟರ್ಸ್ನಲ್ಲಿ ಅದನ್ನು ಯಾವ ದೇಶಕ್ಕೆ ಹೋಗಬೇಕಾಗಿರುತ್ತೋ ಆ ದೇಶದ ಅಧಿಕೃತ ಆಯಿಲ್ ಟ್ಯಾಂಕರ್ಗೆ ಮಧ್ಯ ಸಮುದ್ರದಲ್ಲಿ ಶಿಫ್ಟ್ ಮಾಡ್ತಾರೆ ಆಯಿಲನ್ನು. ಸ್ಮಗ್ಲಿಂಗ್ ಇಟ್ಸ್ ಆಲ್ ಟುಗೆದರ್ ಸಪ್ರೇಟ್ ಸಬ್ಜೆಕ್ಟ್. ಇರಲಿ, ಅಷ್ಟನ್ನು ಸ್ಮಗ್ಲ್ ಮಾಡೋದಕ್ಕಾಗೋದಿಲ್ಲ. ಇರಾನ್ನವರು ಒಂದು ದಾರಿ ಕಂಡುಕೊಂಡ್ರು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸ್ಮಗಲ್ ಮಾಡಿ ದುಡ್ಡು ತಗೊಳ್ಳೋದು. ಉಳಿದಿದ್ದ ಆಯಿಲ್ ಏನು ಮಾಡೋದು? ಅವರು ಅದನ್ನು ದೇಶದಲ್ಲೇ ರಿಫೈನ್ ಮಾಡಿ ದೊಡ್ಡ ದೊಡ್ಡ ಜನ್ರೇಟರ್ಗಳನ್ನು ಉರಿಸಿ ಕರೆಂಟ್ ಉತ್ಪಾದನೆ ಮಾಡ್ತಾರೆ. ಕರೆಂಟ್ ಉತ್ಪಾದನೆ ಮಾಡೋದು ಆಯ್ತಪ್ಪ, ಅಷ್ಟು ಕರೆಂಟ್ ಅವ್ರಿಗೆ ಏನು ಮಾಡೋದು? ಒಂದು ಮೂಲದ ಪ್ರಕಾರ ಇರಾನಿನಲ್ಲಿ ದೊಡ್ಡ ದೊಡ್ಡ ಸರ್ವರ್ಗಳನ್ನು ಹಾಕಿ ಅದರಲ್ಲಿ ಬಿಟ್ ಕಾಯಿನ್ ಮೈನಿಂಗ್ ಮಾಡ್ತಾರಂತೆ. ಆ ಬಿಟ್ ಕಾಯಿನ್ ಮೈನಿಂಗ್ ಏನು ಅನ್ನೋದು ನಾನಿನ್ನೂ ಅರ್ಥ ಮಾಡ್ಕೋಬೇಕಾಗಿದೆ. ಬಿಟ್ ಕಾಯಿನ್ ಮೈನಿಂಗ್ನಿಂದ ಇರಾನ್ ಗಳಿಸುವ ದುಡ್ಡು ಆಯಿಲ್ ಎಕ್ಸ್ಪೋರ್ಟ್ನಿಂದ ಗಳಿಸುವ ದುಡ್ಡಿಗಿಂತ ಜಾಸ್ತಿ ಅಂತ ಹೇಳ್ತಾರೆ. ನಾ ಬಿಟ್ ಕಾಯಿನ್ ಮೈನಿಂಗ್ ಅಂತ ಅಷ್ಟಕ್ಕೆ ನಿಲ್ಲಿಸ್ತಾ ಇದ್ದೀನಿ. ಐ ಆಮ್ ಯೆಟ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಟ್ ಈಸ್. ತಿಳ್ಕೊಂಡು ಹೇಳ್ತೀನಿ ಯಾವತ್ತಾರು ಒಂದು ಸಲ. ಆ ಕಾರಣಕ್ಕಾಗಿ ದೊಡ್ಡ ದೊಡ್ಡ ವಿದ್ಯುತ್ ಉತ್ಪಾದನಾ ಕೇಂದ್ರಗಳನ್ನು ಇರಾನ್ ಕಟ್ಕೊಂಡಿದೆ. ಆ ವಿದ್ಯುತ್ ಉತ್ಪಾದನಾ ಕೇಂದ್ರಗಳನ್ನು ಹೊಡಿತೀವಿ ಅಂತ ಟ್ರಂಪ್ ನಿನ್ನೆ ಹೇಳಿದ್ದು. 48 ತಾಸಿನೊಳಗೆ ಹಾರ್ಮುಜ್ ಜಲಸಂಧಿಯನ್ನು ಓಪನ್ ಮಾಡದೆ ಹೋದರೆ ವಿದ್ಯುತ್ ಉತ್ಪಾದನಾ ಕೇಂದ್ರಗಳನ್ನು ಹೊಡಿತೀವಿ ಅಂತ ಟ್ರಂಪ್ ನೆನ್ನೆ ಧಮಕಿ ಕೊಟ್ಟಿದ್ದು. ಅದಕ್ಕೆ IRGC ಸ್ಟೇಟ್ಮೆಂಟು, ಇರಾನಿನ ಇಂಧನ ತಾಣಗಳ ಮೇಲೆ ಅಮೆರಿಕ ದಾಳಿ ಮಾಡಿದ್ರೆ ಹಾರ್ಮುಜ್ ಜಲಸಂಧಿಯನ್ನು ಸಂಪೂರ್ಣವಾಗಿ ಮುಚ್ಚಿಬಿಡ್ತೀವಿ. ಗಲ್ಫ್ ದೇಶಗಳಲ್ಲಿರುವ ಅಮೆರಿಕದ ನೆಲೆಗಳ ಮೇಲೆ ಇನ್ನಷ್ಟು ದಾಳಿ ಮಾಡ್ತೀವಿ. IRGC ಒಂದು ಹೇಳಿಕೆಯನ್ನು ಕೊಡ್ತು. ಸಂಪೂರ್ಣವಾಗಿ ಮುಚ್ಚಿಬಿಡ್ತೀವಿ ಅಂದರೆ ಈಗ ಮುಚ್ಚಿಲ್ವಾ? ಇಲ್ಲ, ಅಲ್ಲೊಂದು ಬೇರೆದೇ ವ್ಯವಹಾರ ನಡೀತಾ ಇದೆ. ಹಾರ್ಮುಜ್ ಜಲಸಂಧಿಯನ್ನು ಇರಾನ್ ಈಗ ಟೋಲ್ಗೇಟ್ ಮಾಡ್ಕೊಂಡಿದೆ. ಟೋಲ್ಗೇಟ್ ಡಿಪೆಂಡಿಂಗ್ ಆನ್ ದ ಸೈಜ್ ಆಫ್ ದ ಶಿಪ್, ಎಷ್ಟು ದೊಡ್ಡ ಹಡಗು ಅದು ಏನು ತಗೊಂಡು ಹೋಗ್ತಾ ಇದೆ ಅನ್ನುವುದರ ಆಧಾರದ ಮೇಲೆ $2 ಲಕ್ಷ ಹಿಡಿದು $20 ಲಕ್ಷ ತನಕ ಚಾರ್ಜ್ ಮಾಡ್ತಾರಂತೆ. ಅಷ್ಟು ದುಡ್ಡು ಯಾವ ಹಡಗು ಕೊಡುತ್ತೋ ಆ ಹಡಗನ್ನು ಸೇಫಾಗಿ ದಾಟೋದಕ್ಕೆ ಬಿಡ್ತಾರೆ. ಯುದ್ಧ ಕಾಲದಲ್ಲಿ ಆದಾಯದ ಮೂಲ $2 ಲಕ್ಷದಿಂದ $20 ಲಕ್ಷ ತನಕ ಚಾರ್ಜ್ ಮಾಡ್ತಾ ಇದ್ದಾರೆ ಒಂದೊಂದು ಹಡಗಿಗೆ. ಆ ಹಡಗು ಅಮೇರಿಕಾ ಕೊಟ್ಟಿದ್ರೆ ಅದು $20 ಮಿಲಿಯನ್ ಕೊಟ್ಟರು ಬಿಡೋಂಗಿಲ್ಲ. ಅದನ್ನು ಅಷ್ಟು ಕೊಟ್ಟರೂ ಬಿಡೋದಿಲ್ಲ.
ಬೇರೆ ದೇಶಗಳಿಗೆ, ಮಿತ್ರ ದೇಶಗಳು ಮತ್ತು ನ್ಯೂಟ್ರಲ್ ದೇಶಗಳಿಗೆ ಹೋಗ್ತಾ ಇರುವ ಹಡಗುಗಳಿಗೆ ಚಾರ್ಜ್ ಮಾಡಿ ಬಿಡ್ತಾ ಇದ್ದಾರೆ. ಇಂಧನ ತಾಣಗಳ ಮೇಲೆ ಏನಾದರೂ ಅಮೆರಿಕ ದಾಳಿ ಮಾಡಿದ್ರೆ ಅದನ್ನೂ ಬಂದ್ ಮಾಡ್ತೀವಿ ಅಂತ IRGC ನಿನ್ನೆ ಎಚ್ಚರಿಕೆ ಕೊಡ್ತು. ಈ ಮಧ್ಯದಲ್ಲಿ 22 ದೇಶಗಳು ಒಂದಾಗ್ತಾ ಇರುವ ಹಂಗೆ ಕಾಣಿಸ್ತಾ ಇದೆ ಹಾರ್ಮುಜ್ ಜಲಸಂಧಿಯನ್ನು ತೆರವು ಮಾಡೋದಕ್ಕೆ. 22 ದೇಶಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.